ಅಂತ ಹೇಳಿದ್ರೆ ನೀವ್ ಯಾರಾದ್ರೂ ಕೊಟ್ಟಿರೋ ದೇವಸ್ಥಾನಕ್ಕೆ ಬರ್ತಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಬರಕ್ ಹೋಗ್ಬೇಡಿ. ನಿಜವಾಗ್ಲೂ ನಮ್ಮ ಕನ್ನಡದವರು ಸೆಲೆಬ್ರಿಟೀಸ್ ಇವ್ರು ಬಂದಿರೋದಕ್ಕೆ ಈ ದೇವಸ್ಥಾನ ಐತಿ ಅಂತ ಗೊತ್ತಾಗಿರೋದು. ಬಟ್ ಇಲ್ಲಿ ದೇವಸ್ಥಾನ ಹೆಸರು ಹೇಳ್ಕೊಂಡು ದುಡ್ಡಿನ ದಂಧೆ ಮಾಡ್ತಾ ಇದಾರೆ. ನೀವೇನು ಈಗ ಹಿಂದಿನ ವಿಡಿಯೋ ಏನು ನೋಡಿದ್ರಲ್ಲ, ಆ ವಿಡಿಯೋದಲ್ಲಿ ಏನು ಎಲ್ಲ ಜನ ಬರಬೇಡಿ ಕೊಟ್ಟಿ ಊರಿಗೆ ಬರಬೇಡಿ ಏನಂತ ಇದ್ರಲ್ಲ, ಆ ಕೊಟ್ಟಿ ಊರು ಏನು, ಆ ಕೊಟ್ಟಿ ಊರು ಇರೋದು ಎಲ್ಲಿ, ಅಲ್ಲಿ ಆಗ್ತಿರೋದೇನು, ಅದು ಯಾಕೆ ಫೇಮಸ್ಸು, ನಮ್ಮ ಜನರಿಗೆ ಒಂದು ಆ ಮ್ಯಾನೇಜ್ಮೆಂಟಿಂದ ಆಗಿರ್ಬೋದು, ಅಲ್ಲಿ ಸ್ಥಳೀಯರಿಂದ ಆಗಿರ್ಬೋದು ಅಷ್ಟೆಲ್ಲ ಟಾರ್ಚರ್ ಮಾಡಿದ್ರು ಸಹಿತ, ಅಷ್ಟೆಲ್ಲ ಅವ್ರಿಗೆ ನೀವು ಬರಬೇಡಿ ಅಂತೇಳಿ ಇಂಡೈರೆಕ್ಟಾಗಿ ಹೇಳಿದ್ರು ಸಹಿತ ನಮ್ಮ ಜನ ಮತ್ತೆ ಅಲ್ಲಿಗೆ ಹೋಗಿ ಅವ್ರ ಹತ್ರ ಆ ಒಂದು ಅವಮಾನ ಮಾಡಿಸ್ಕೊತಿರೋದು ಯಾಕೆ, ಏನಾಗ್ತಿದೆ ಅಲ್ಲಿ, ಆ ಕೊಟ್ಟಿ ಊರು ಇರೋದಾದ್ರೂ ಎಲ್ಲಿ, ಈ ಎಲ್ಲ ಮಾಹಿತಿಯನ್ನ ಈಗ ನೋಡೋಣ ಬನ್ನಿ. ಕೊಟ್ಟಿ ಊರು ಇರೋದು ಕೇರಳಂನ ಒಂದು ಪವಿತ್ರ ದೇವಸ್ಥಾನ ಅಥವಾ ಒಂದು ಐತಿಹಾಸಿಕ ದೇವಸ್ಥಾನ ಅನ್ಬೋದು ಕೊಟ್ಟಿ ಊರನ್ನ. ಏನಪ್ಪ ಕೊಟ್ಟಿ ಊರು ಸ್ಪೆಷಲ್ ಅಂತಂದ್ರೆ, ಕೊಟ್ಟಿ ಊರು ಅನ್ನೋದು ಒಂದು ವರ್ಷಾನುಪೂರ್ತಿ ಬಾಗಿಲು ಮುಚ್ಚಿರುವಂಥ ಒಂದು ದೇವಾಲಯ, ಒಂದು ಪವಿತ್ರ ದೇವಾಲಯ. ವರ್ಷಕ್ಕೆ ಒಂದು ಬಾರಿ ಮಾತ್ರ, ಅಂದರೆ 1 ತಿಂಗಳು ಮಾತ್ರ ಓಪನ್ ಆಗುವಂಥ ಒಂದು ದೇವಾಲಯ. ಆ 1 ತಿಂಗಳು ಓಪನ್ ಆದಾಗ ಅಲ್ಲಿ ಬಹುಶಃ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ, ಕೇರಳ ಅಂದರೆ ಅವ್ರದ್ದೇ ಆದ ದೇವಸ್ಥಾನ. ಕೇರಳ ಮತ್ತು ಕರ್ನಾಟಕ ಅಷ್ಟೇ ಅಲ್ಲೇ ದೇಶದ ಮತ್ತು ಬೇರೆ ರೀತಿಯಾದಂಥ ಎಲ್ಲ ರೀತಿಯ ಜನಗಳು ಅಲ್ಲಿ ಹೋಗಿ ಆ ಒಂದು ಆಚರಣೆಯಲ್ಲಿ ತೊಡಕೊಳ್ತಾರೆ, ಆ ಒಂದು ಉತ್ಸವದಲ್ಲಿ ತೊಡಕೊಳ್ತಾರೆ. ಅಲ್ಲಿ ಹೆಚ್ಚಾಗಿ ಏನಪ್ಪ ಅಂತಂದರೆ ನಮ್ಮ ಕರ್ನಾಟಕದ ಜನರು ಅಲ್ಲಿ ಹೋಗಿ ಆ ಒಂದು ಉತ್ಸವದಲ್ಲಿ ತೊಡಗಿಕೊಳ್ತಾರೆ. ಈ ಕೊಟ್ಟಿ ಊರಲ್ಲಿ ಇರುವಂಥ ದೇವಸ್ಥಾನ ಏನಪ್ಪ ಅಂತ ನೋಡೋದಾದರೆ, ಮೊದಲನೇದಾಗಿ ಶಿವನ ಪತ್ನಿಯಾದಂಥ ಸತೀದೇವಿಯು ತನ್ನ ತಂದೆಯ ಯಜ್ಞಕುಂಡದಲ್ಲಿ ಹೋಗಿ ತಾನು ಅಗ್ನಿ ಪ್ರವೇಶಿಸಿದಂಥ ಒಂದು ಸ್ಥಳ ಈ ಕೊಟ್ಟಿ ಊರು ಅಂತೇಳಿ ಅಲ್ಲಿನ ಜನರು ನಂಬ್ತಾರೆ. ಅಷ್ಟೇ ಅಲ್ಲದೆ ನಮ್ಮ ಜನರು ಸಹಿತ ನಂಬಿಕೊಂಡು ಅಲ್ಲಿ ಹೋಗ್ತಾರೆ. ಇದೊಂದು ನಂಬಿಕೆ ಆಯಿತು, ಜನರು ಹೋಗೋದಾಯಿತು. ಆದರೆ ಅಲ್ಲಿ ಆಗದಿರೋದೇನು, ನಮ್ಮ ಜನ ಅಷ್ಟೊಂದು ಆಕ್ರೋಶ ವ್ಯಕ್ತಪಡಿಸೋತಿರೋದಾದ್ರೂ ಯಾಕೆ, ಇದನ್ನೆಲ್ಲ ನೋಡೋದಾದರೆ ನಾವೀಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದಂಗೆ ಬಹುಶಃ ನಿನ್ನೆಯಿಂದ ಅನ್ಬೋದು ನಾವು, ಅಥವಾ ಇವತ್ತು ಬೆಳಗ್ಗೆಯಿಂದ ಏನಾಗ್ತಾ ಇದೆಯಲ್ಲ, ಬೆಳಗ್ಗೆಯಿಂದನೂ ಸಹಿತ ಇಲ್ಲಿವರೆಗೂ ಆ ಒಂದು ಕೊಟ್ಟಿ ಊರಿಗೆ ಹೋದಂಥ ನಮ್ಮ ಕರ್ನಾಟಕದ ಜನರೆಲ್ಲ ಇಲ್ಲಿಗೆ ಬರಬೇಡಿ, ಬಾಯ್ಕಾಟ್ ಕೊಟ್ಟಿ ಊರು ಮಾಡಿ ಅಂತೇಳಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೊಸ ಟ್ರೆಂಡ್ ಸ್ಟಾರ್ಟ್ ಮಾಡಿದ್ದಾರೆ, ಬರಬೇಡಿ ಅಂತೇಳಿ. ಇಲ್ಲಿ ಮೊದಲನೇದಾಗಿ ನಮ್ಮ ಜನಕ್ಕೆ ನಾವು ಹೇಳೋದಾದರೆ, ಎಲ್ಲರೂ ಕರ್ನಾಟಕದವರಲ್ಲ, ಎಲ್ಲರೂ ಕನ್ನಡಿಗರಲ್ಲ. ಯಾಕಂದರೆ ನಾವು ಕನ್ನಡಿಗರೆಂದರೆ ವಿಶಾಲ ಹೃದಯದವರು ಅಂತ ಈಗಾಗಲೇ ಹೇಳ್ಕೊಂಡಿರ್ತೀವಿ, ನಾವು ಹೇಳ್ಕೊಳ್ತಾನೆ ಇರ್ತೀವಿ. ಯಾಕಂದರೆ ಕನ್ನಡಿಗರು ವಿಶಾಲ ಹೃದಯದವರು. ಯಾಕಪ್ಪ ಅಂತಂದರೆ, ಈಗ ತಮಿಳಿಂದ ಬಂದರೆ ಅವ್ರು ತಮಿಳವ್ರ ಭಾಷೆ ಮಾತಾಡ್ತಾರೆ, ಕೇರಳದಿಂದ ಬಂದರೆ ಅಲ್ಲಿ ಅವ್ರದ್ದಂಥ ಕೇರಳ ಭಾಷೆ ಮಾತಾಡ್ತಾರೆ ನಮ್ಮ ಕನ್ನಡಿಗರು. ಅದೇ ಬೇರೆಯವ್ರು ಹಿಂದಿಯವ್ರು ಬಂದರೆ ಅವ್ರ ಜೊತೆ ಹಿಂದಿಯಲ್ಲಿ ಮಾತಾಡ್ತಾರೆ, ನಾವು ಯಾರ ಜೊತೆನೂ ಕನ್ನಡದಲ್ಲಿ ಮಾತಾಡಲ್ಲ. ಆದರೆ ಅವರು ಯಾಕೆ ನಮ್ಮ ಜೊತೆ ನಾವು ಹೋದಾಗ ನಾವು ಕನ್ನಡಿಗರಂತೆ ಕನ್ನಡದಲ್ಲಿ ಮಾತಾಡ್ತಾರೆ ಹೇಳಿ? ನಾನು ಯಾಕಪ್ಪ ಈ ಒಂದು ಆ ದೇವಸ್ಥಾನ ಮತ್ತು ಅಲ್ಲಿ ಆಗ್ತಿರೋ ಗಲಾಟೆ ಮತ್ತು ಭಾಷೆನ ಯಾಕೆ ಮಾತಾಡ್ತಾ ಇದ್ದೇನೆ ಅಂದರೆ, ಈ ಭಾಷೆನೂ ಸಹಿತ ಒಂದು ಕಾರಣ ಆಗಿದೆ. ಏನಪ್ಪ ಅಂತಂದರೆ, ಈ ಭಾಷೆ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆ ಅಲ್ಲಿ ಆಗ್ತಿರೋದು ಏನಂತ ನೋಡೋದಾದರೆ, ಏನು ನಮ್ಮ ಕರ್ನಾಟಕದಿಂದ ಜನರು ಆ ಒಂದು ಕೊಟ್ಟಿ ಊರಿಗೆ ಹೋಗಿದ್ರಲ್ಲ, ಆ ಕೊಟ್ಟಿ ಊರಿಗೆ ಹೋದಾಗ ಅಲ್ಲಿ ಆಗ್ತಿದ್ದಂತಹ ಒಂದು ಜನರ ಮೇಲೆ, ನಮ್ಮ ಕರ್ನಾಟಕದ ಜನರ ಮೇಲೆ ಒಂಥರ ರೀತಿಯ ಕೀಳರಿಮೆಯಿಂದ ನೋಡ್ತಾ ಇದ್ದಾರೆ ಅನ್ಬೋದು. ಯಾಕಂದರೆ ಅಲ್ಲಿ 1000 ರೂಪಾಯಿ ಕೊಟ್ಟು ಸ್ಪೆಷಲ್ಲಾಗಿ ಒಂದು ವಿಶೇಷ ಮಾರ್ಗ ಅಂತ ಏನಿರ್ತಾವಲ್ಲ, ವಿಶೇಷ ದರ್ಶನ ಅಂತೇಳಿ, ಆ ದರ್ಶನಕ್ಕೆ 1000 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡ್ರೂ ಸಹಿತ ಅಲ್ಲಿ ಕರ್ನಾಟಕದವ್ರನ್ನ ಸೈಡಿಗೆ ನಿಂದಿಸ್ಬಿಟ್ಟು ಅಲ್ಲಿಯೇ ಬಂದಂಥ ಸ್ಥಳೀಯರಿಗೆ ಅಥವಾ ಕೇರಳಂನ ಜನರಿಗೆ ಅಲ್ಲಿ ಒಳಗಡೆ ಬಿಟ್ಟು ಕರ್ನಾಟಕದವರನ್ನು ದೂರ ತಳ್ತಾ ಇದ್ದಾರಂತೆ. ನಿಮ್ಗೆ ಇನ್ನೂ ಇಲ್ಲಿ ಅವಕಾಶ ಇಲ್ಲ, ಬೇರೆ ಇದೆ, ಅದಿದೆ, ಇದಿದೆ ಅಂತ ಏನೋ ಒಂದು ಕಾರಣ ಹೇಳಿ ಹೊರಗೆ ತಳ್ತಾ ಇದ್ದಾರಂತೆ. ಅಷ್ಟೇ ಅಲ್ಲದೆ ಆ ಒಂದು ದರ್ಶನಕ್ಕೆ ಹೋದಾಗ ಗಂಡಸರು ಅಥವಾ ಯಾವುದೋ ಅಂದರೆ ಹೆಚ್ಚಾಗಿ ಯುವಕರು ಹೋದಾಗ ಅವ್ರನ್ನ ಯಾವುದೇ ರೀತಿಯ ಅನುಮಾನ ಸಹಿತ ಮಾಡದೆ ಅವರನ್ನು ಹೊಡೆಯೋದು ಈ ರೀತಿಯಾಗಿ ಮಾಡ್ತಾ ಇದ್ದಾರಂತೆ. ಹೆಣ್ಣು ಮಕ್ಕಳಿಗೂ ಸಹಿತ ಯಾವುದೇ ಆದಂಥ ಒಂದು ಗೌರವವನ್ನು ಸಹಿತ ನೀಡದೆ ಅವರನ್ನು ತಳ್ಳಿ ಹಾಕ್ತಾ ಇದ್ದಾರಂತೆ. ಯಾವುದೇ ಒಂದು ಹೆಣ್ಣುಮಗಳು ಅವಳನ್ನು ನಾವು ಸರಿಯಾಗಿ ನಡೆಸ್ಕೊಳ್ಬೇಕು ಅಂತ ಯಾವುದೇ ಒಂದು ಕಿಂಚಿತ್ತೂ ಸಹಿತ ಅವರಲ್ಲಿ ಯಾವುದೇ ಥರನಾದಂತಹ ಅಂಜು ಅಳುಕು ಏನೂ ಇಲ್ಲದೆ ಅವರನ್ನು ತಳ್ತಾ ಇದ್ದಾರಂತೆ. ಆದರೂ ಸಹಿತ ನಮ್ಮ ಜನ ಅಲ್ಲಿಗೆ ಹೋಗ್ತಾ ಇದ್ದಾರೆ. ನಮ್ಮ ಜನ ಅಲ್ಲಿಗೆ ಯಾಕೆ ಹೋಗ್ತಾ ಇದ್ದಾರೆ, ಅಲ್ಲಿ ಅದು ಫೇಮಸ್ ಆಗಿದ್ದು ಹೆಂಗಪ್ಪ ಅಂತ ನೋಡೋದಾದರೆ, ಅದೊಂದು ಬಹಳ ಇತಿಹಾಸಪೂರ್ವವಾದಂಥ ಒಂದು ಸ್ಥಳ ಅಂತೇಳಿ ಕೇರಳಂದವ್ರು ಹೇಳ್ತಾರೆ, ಬಹುಶಃ ಭಾಳಷ್ಟು ಜನನು ಹೇಳ್ತಿರ್ತಾರೆ. ಆದರೆ ಇನ್ನೊಂದು ಏನಪ್ಪ ಅಂತಂದರೆ, ನಮ್ಮ ಜನ ಅಲ್ಲಿ ಭಕ್ತಿಯಿಂದ ಹೋದೋರ್ಗಿನ್ನ ಹೆಚ್ಚಾಗಿ ಸೆಲೆಬ್ರಿಟಿಗಳು ಹೋದ್ರಂತೇಳಿ ಹೋದವರೇ ಜಾಸ್ತಿ. ಹೌದು, ಸೆಲೆಬ್ರಿಟಿಗಳಂತಂದರೆ ದರ್ಶನ್ ಅವರಾಗಿರ್ಬೋದು, ಜಗ್ಗೇಶ್ ಅವರಾಗಿರ್ಬೋದು, ಈಗೀಗ ರೀಸೆಂಟಾಗಿ ಮತ್ತು
ರಕ್ಷಿತ್ ಶೆಟ್ಟಿ ಅವರು ಸಹಿತ ಆ ಒಂದು ದೇವಸ್ಥಾನಕ್ಕೆ ಹೋಗಿದ್ರು. ಆದ್ದರಿಂದ ಇವರೆಲ್ಲ ಹೋಗಿದ್ರು ಅಂತೇಳಿ ನಾವು ಸಹಿತ ಹೋಗ್ಬೋದು ಅಂತೇಳಿ ನಮ್ಮ ಜನ ಹೋಗ್ತಾ ಇದ್ದಾರೆ. ಈಗ ನಮ್ಮ ಜನ ಹೋಗ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಹೋಗಿ ಅಲ್ಲಿ ಅವಮಾನ ಸಹಿತ ಪಡ್ತಾ ಇದ್ದಾರೆ. ಮತ್ತು ಇವ್ನ ಭಾಷೆ ಬಗ್ಗೆ ಬರೋದಾದರೆ ಯಾವ ಒಂದು ಕರ್ನಾಟಕದಿಂದ ಜನ ಹೋಗ್ತಾ ಇದ್ದಾರಲ್ಲ, ಕರ್ನಾಟಕದಿಂದ ಹೋದಂಥ ಜನರಿಗೆ ಕನ್ನಡ ಬಿಟ್ಟು ಬೇರೆ ಬರಲ್ಲ ಅಥವಾ ಮಲಯಾಳಂ ಬರಲ್ಲ ಅಂದ್ಕೊಂಡು ಮಲಯಾಳಂ ಭಾಷೆಯಲ್ಲಿ ಅವರಿಗೆ ಜೊತೆ ಕೆಟ್ಟದಾಗಿ ಮಾತನಾಡೋದು, ಕೆಟ್ಟದಾಗಿ ಬೇಗಳ ಬೈಯೋದು ಮಾಡ್ತಾ ಇದ್ದಾರೆ. ಇನ್ನೇನಪ್ಪ ಅಂತಂದರೆ ಇಷ್ಟೆಲ್ಲ ಆದರೂ ಸಹಿತ ಸಾಮಾಜಿಕ ಜಾಲತಾಣಗಳಲ್ಲಿ ಬಾಯ್ಕಾಟ್ ಆರಂಭ ಮಾಡಿದರೂ ಸಹಿತ ಅವರು ಯಾವುದನ್ನೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಬದಲಾಗಿ ಅವರು ಅದಕ್ಕೆ ಅದೇ ರೀತಿಯಾಗಿ ಅವರು ಏನೋ ಒಂದು ರೀತಿಯಾಗಿ ನಡ್ಕೋತಿದ್ರಲ್ಲ ಅದೇ ರೀತಿಯಾಗಿ ಮತ್ತೊಂದು ರಿಪ್ಲೈನ ಕೊಟ್ಟಿದ್ದಾರೆ. ನೀವು ಕರ್ನಾಟಕದವರು ಇಲ್ಲಿ ಬರದೇ ಇದ್ದರೆ ಯಾವುದೇ ಥರನಾದಂಥ ನಮಗೆ ತೊಂದರೆ ಆಗೋದಿಲ್ಲ, ನಾವು ಇನ್ನೂ ಅದ್ಧೂರಿಯಾಗಿ ನಮ್ಮ ಉತ್ಸವವನ್ನು ನಾವು ಮಾಡ್ಕೋತೀವಿ, ನೀವು ಬರುವುದು ಬೇಕಾಗಿಲ್ಲ ಅಂತೇಳಿ ಹೇಳಿದ್ದಾರೆ. ಇಷ್ಟೆಲ್ಲ ಅಂದರೂ ಸಹಿತ ನೋಡಿ ನೀವು ನೆಕ್ಸ್ಟ್ ಮತ್ತೆ ಬರುವಂಥ ವರ್ಷದಲ್ಲೂ ಸಹಿತ ನಮ್ಮ ಜನ ಮತ್ತೆ ಅಲ್ಲಿ ಹೋಗೇ ಹೋಗ್ತಾರೆ. ಏನು ಮಾಡೋಕ್ಕಾಗಲ್ಲ. ನಮ್ಮ ಕರ್ನಾಟಕದಲ್ಲಿ ಒಂದಲ್ಲ ಎರಡಲ್ಲ ಸಾವಿರಾರು ದೇವಸ್ಥಾನಗಳಿದ್ದಾವೆ, ನೂರಾರು ವಿಶೇಷ ದೇವಸ್ಥಾನಗಳಿದ್ದಾವೆ, ಬಹಳ ಪುಣ್ಯದ ದೇವಸ್ಥಾನಗಳಿದ್ದಾವೆ. ಅಲ್ಲೆಲ್ಲ ಹೋಗೋದು ಬಿಟ್ಟು ನಮ್ಮ ಜನ ಇಲ್ಲೇ ಹೋಗಿ ಮತ್ತೊಂದು ರಾಜ್ಯಕ್ಕೆ ಹೋಗಿ ಅಲ್ಲಿ ಹೋಗಿ ಈ ರೀತಿಯಾಗಿ ಅನಿಸ್ಕೊಂಡು ಬಂದಿದ್ದು, ಅಥವಾ ಇವರು ಭಕ್ತಿಯಿಂದ ಹೋದಾಗ ಅವರು ಒಂದು ಕೇರಳ ನಮ್ಮದವರು ಸರಿಯಾದಂಥ ರೀತಿಯಲ್ಲಿ ವರ್ತಿಸಬೇಕಾಗಿತ್ತಾ, ಅವರು ಮಾಡಿದ ತಪ್ಪ ಅಥವಾ ಇವ್ರು ಹೋಗಿದ್ದ ತಪ್ಪ, ಅಲ್ಲಿಯ ಒಂದು ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿ ಆಗಿರ್ಬೋದು, ಮತ್ತೊಳ್ಳಿ ಅಲ್ಲಿಂದ ಆಡಳಿತ ವರ್ಗ ಆಗಿರ್ಬೋದು, ಆ ರೀತಿಯಾಗಿ ಅಲ್ಲಿ ಏನೆಲ್ಲ ತಪ್ಪಾಗಿತ್ತು ನಿಮಗೇನು ಅನಿಸ್ತಾ ಇದೆ ಈ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಇವೆಲ್ಲ ವಿಡಿಯೋಗಳನ್ನು ನೋಡಿದ ಮೇಲೆ ಕಮೆಂಟ್ ಮಾಡಿ ತಿಳಿಸ್ರಿ.